ಇವತ್ತು ಎಲ್ಲವ ಆ ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ವಕ್ಫ್ ಅದಾಲತ್ ನಿಲ್ಬೇಕು, ಇವರು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕಾಗಿ ನೀವು ಸ್ಪಷ್ಟೀಕರಣ ಕೊಡಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಆಗ್ತದೆ. ಹಾಗಾಗಿ ಮೊದಲನೇದು ವಕ್ಫ್ ಅದಾಲತ್ ನಿಲ್ಬೇಕು. ಇನ್ನು ಫರ್ದರ್ ಯಾವುದೂ ನೋಟಿಸ್ ಕೊಡುವಂಗಿಲ್ಲ. ಮತ್ತು ನೋಟಿಸ್ ಕೊಡ್ಲಾರ್ದೆ ಅಥವಾ ನೋಟಿಸ್ ಕೊಟ್ಟು ಒತ್ತಾಯ ಪೂರ್ವಕವಾಗಿ ಕಳೆದ 10 ವರ್ಷದಿಂದ ಕನಿಷ್ಠ ಪಕ್ಷ ಏನೇನು ಲ್ಯಾಂಡ್ ಅನ್ನ ನಿಮ್ಮ ಹೆಸರಿಗೆ ಬರ್ಕೊಂಡಿರಿ ಅವನ್ನೆಲ್ಲವನ್ನು ರಿವರ್ಸ್ ಮಾಡಬೇಕು. ಮತ್ತು ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವ ತಹಶೀಲ್ದಾರ್ ಮಾಡ್ಯಾನ ಕೋರ್ಟಿಗೆ ಹೋದ್ರ, ಜಿಲ್ಲಾಧಿಕಾರಿಗಳೇ ನಿಮ್ಗೆ ಹೇಳ್ತೀನಿ, ಸುಪ್ರೀಂ ಕೋರ್ಟಿಗೆ ಹೋದ್ರ ನೀವು ಸಿಕ್ಕಾಕೋತೀರಿ. ಸುಪ್ರೀಂ ಕೋರ್ಟ್ ನಿರ್ದೇಶನ ಸ್ಪಷ್ಟ ಇದೆ. ನಾನು ಬೆಳಿಗ್ಗೆ ದಿಲ್ಲಿಯ ಪ್ರಮುಖ ವಕೀಲರೊಂದಿಗೆ ಮಾತನಾಡಿ ಇದಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡ್ತಾ ಇರುವಂತಹ ಪ್ರಮುಖರೊಂದಿಗೆ ಮಾತನಾಡಿ ನಾನು ರೆಲೆವೆಂಟ್ ಪೋರ್ಷನ್ ಆಫ್ ದಿ ಜಜ್ಮೆಂಟ್ ಅನ್ನು ತಂದಿದ್ದೇನೆ. ಆ ಜಜ್ಮೆಂಟ್ ಅನ್ನು ನಾನು ಶೇರ್ ಮಾಡ್ತೀನಿ ನಿಮ್ಗೆಲ್ಲ ಮೀಡಿಯಾದವ್ರಿಗೂ. ಆ ರೀತಿಯಾಗಿ ಮನೆ ಬಂದಂತೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ.